ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ರೀಲ್ ಕನ್ನಡ. ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಹೊರಟಿರೋ ಕತೆ ಕೇಳಿದರೆ ಪ್ರತಿಯೊಬ್ಬರಿಗೂ ತಮ್ಮ ತಾಯಿಯ ನೆನಪಾಗುತ್ತೆ. ಇದು ಕೇವಲ ಸಿನಿಮಾವಲ್ಲ, ಒಬ್ಬ ಮಹಿಳೆಯ ಅದಮ್ಯ ಚೇತನದ ಕತೆ. ಈ ಸಿನಿಮಾದ ಹೆಸರು ದ ಪ್ರೈಸ್ ವಿನ್ನರ್ ಆಫ್ ಡಿಫೈಯನ್ಸ್, ಒಹಾಯೋ. ಕತೆ ಶುರುವಾಗೋದು 1950ರ ಕಾಲಘಟ್ಟದಲ್ಲಿ. ಅಮೆರಿಕಾದ ಓಹಿಯೋ ಅನ್ನೋ ಒಂದು ಪುಟ್ಟ ಊರು. ಅಲ್ಲಿ ಎವೆಲಿನ್ ರಿಯಾನ್ ಅನ್ನೋ ಒಬ್ಬ ಮಹಿಳೆ ಇರ್ತಾಳೆ. ಇವಳು ಒಬ್ಬ ಸಾಧಾರಣ ಗೃಹಿಣಿ, ಆದರೆ ಇವಳು ಸಂಸಾರ ಮಾತ್ರ ಅಸಾಧಾರಣ. ಎವೆಲಿನ್ಗೆ ಬರೋಬ್ಬರಿ 10 ಜನ ಮಕ್ಕಳು. ಹೌದು, ನೀವು ಕೇಳಿದ್ ಸರಿ, 10 ಜನ ಮಕ್ಕಳು. ಆ ಪುಟ್ಟ ಮನೆಯಲ್ಲಿ ಯಾವಾಗಲೂ ಮಕ್ಕಳ ಕಿರುಚಾಟ, ಆಟ, ಒಂಥರ ಗದ್ದರದ ವಾತಾವರಣ. ಆದರೆ ಎವೆಲಿನ್ ಮುಖದಲ್ಲಿ ಮಾತ್ರ ಯಾವಾಗಲೂ ಒಂದು ಸಣ್ಣ ಮಂದಹಾಸ ಇದ್ದೇ ಇರುತ್ತೆ. ಆದರೆ ಈ ನಗುವಿನ ಹಿಂದೆ ಒಂದು ದೊಡ್ಡ ನೋವಿದೆ. ಅದು ಎವೆಲಿನ್ ಪತಿ ಕೆಲ್ಲಿ ಮನೆಯಲ್ಲಿ ಅಷ್ಟೇನೂ ಜವಾಬ್ದಾರಿಯುತ ಮನುಷ್ಯ ಅಲ್ಲ. ಅವನಿಗೆ ಕುಡಿಯೋ ಚಟ ಇರುತ್ತೆ. ಅವನು ದುಡಿಯೋ ಅಲ್ಪ ಸ್ವಲ್ಪ ಹಣವೆಲ್ಲ ಕುಡಿಯೋದಕ್ಕೆ ಖಾಲಿ ಆಗ್ಬಿಡುತ್ತೆ. ಮನೆಯಲ್ಲಿ 10 ಜನ ಮಕ್ಕಳಿಗೆ ದಿನಾ ಹಾಲು ತರೋದಕ್ಕೂ ಕೂಡ ಕಾಸಿರೋದಿಲ್ಲ. ದಿನಸಿ ಅಂಗಡಿಯವನ್ ಸಾಲ ಕೊಡಲ್ಲ ಅಂತಾನೆ. ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಮನೆಯಲ್ಲಿ ಕೂತು ಅಳೋಕ್ ಶುರು ಮಾಡ್ತಾಳೆ. ಆದರೆ ನಮ್ಮ ಎವೆಲಿನ್ ಹಾಗಿಲ್ಲ. ಆ ಕಾಲದಲ್ಲಿ ಒಂದು ವಿಚಿತ್ರ ಕ್ರೇಜ್ ಇರುತ್ತೆ. ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಪ್ರಾಡಕ್ಟ್ ಮಾರಾಟ ಮಾಡೋಕ್ಕೆ ಸ್ಪರ್ಧೆ ಇಡ್ತಾ ಇರ್ತಾರೆ. ಅಂದರೆ ಯಾವುದಾದ್ರೂ ಸೋಪ್ ಅಥವಾ ಡಿಟರ್ಜೆಂಟ್ ಬಗ್ಗೆ 25 ಪದಗಳಲ್ಲಿ ಒಂದು ಚಂದದ ಕವಿತೆ ಅಥವಾ ಸ್ಲೋಗನ್ ಬರೆದು ಕಳಿಸ್ಬೇಕು. ಯಾರು ಚೆನ್ನಾಗಿ ಬರೀತಾರೋ ಅವರಿಗೆ ಸಾವಿರಾರು ರೂಪಾಯಿ ಬೆಲೆ ಬಾಳೋ ಗಿಫ್ಟ್ ಸಿಗುತ್ತೆ. ನಮ್ಮ ಎವೆಲಿನ್ ಹತ್ರ ಅದ್ಭುತವಾದ ಪದಗಳ ಶಕ್ತಿ ಇರುತ್ತೆ. ಅಡುಗೆ ಮಾಡ್ತಾ, ಮಕ್ಕಳನ್ನ ಸಾಕ್ತಾ ಅವಳು ಬರೆಯೋಕ್ ಶುರು ಮಾಡ್ತಾಳೆ. ಒಂದು ಸಣ್ಣ ಪೇಪರ್ ತುಂಡು ಸಿಕ್ಕಿದ್ರು ಸಾಕು, ಅವಳು ಅದರಲ್ಲಿ ಅದ್ಭುತವಾದ ಸಾಲುಗಳನ್ನು ಬರೀತಾಳೆ. ಅವಳು ಕಳಿಸಿದ ಮೊದಲ ಸ್ಲೋಗನ್ಗೆ ಒಂದು ದೊಡ್ಡ ಫ್ರೀಜರ್ ಬಹುಮಾನವಾಗಿ ಬರುತ್ತೆ. ಮನೆಯಲ್ಲಿ ಊಟಕ್ಕೆ ಗತಿ ಇಲ್ಲದ ಸಮಯದಲ್ಲಿ ಇವಳು ಇಂತಹ ಬೆಲೆ ಬಾಳೋ ಫ್ರೀಜರ್ ಗೆದ್ದಿದ್ದು ನೋಡಿ ಇಡೀ ಊರೇ ಶಾಕ್ ಆಗುತ್ತೆ. ಆದರೆ ಇಲ್ಲಿಂದ ನಿಜವಾದ ಸಮಸ್ಯೆ ಶುರುವಾಗುತ್ತೆ. ಎವೆಲಿನ್ ಗೆಲ್ಲೋ ಪ್ರತಿಯೊಂದು ಬಹುಮಾನ ಕೆಲ್ಲಿಗೆ ಅವಮಾನದಂತೆ ಕಾಣುತ್ತೆ. ನಾನ್ ಗಂಡಸಾಗಿ ದುಡಿತರೋಕೆ ಆಗದಿದ್ದನ್ನ ಇವಳು ಮನೆಯಲ್ಲೇ ಕೂತು ಗೆಲ್ತಿದ್ದಾಳೆ ಅನ್ನೋ ಹೊಟ್ಟೆ ಕಿಚ್ಚು ಅವನನ್ನ ಕಾಡುತ್ತೆ. ಒಂದ್ಸಾರಿ ಎವೆಲಿನ್ ಒಂದು ಟಿವಿ ಸ್ಪರ್ಧೆಯಲ್ಲಿ ದೊಡ್ಡ ಮೊತ್ತದ ಹಣ ಗೆಲ್ತಾಳೆ. ಆ ಖುಷಿಯಲ್ಲಿ ಅವಳು ಗಂಡನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋದ್ರೆ ಕೆಲ್ಲಿ ಕುಡಿದು ಬಂದು ಅವಳನ್ನು ಬೈತಾನೆ. ಅಷ್ಟೇ ಅಲ್ಲ, ಅವಳು ಗೆದ್ದಿದ್ದ ಪದಕಗಳನ್ನ ಮತ್ತು ಅವಳು ತುಂಬಾ ಪ್ರೀತಿಯಿಂದ ಗೆದ್ದಿದ್ದ ಆ ಫ್ರೀಜರ್ನ ಗುದ್ದಿ ಹಾಳು ಮಾಡ್ತಾನೆ. ಎವೆಲಿನ್ ಕಣ್ಣಲ್ಲಿ ನೀರು ಬರುತ್ತೆ. ಆದರೆ ಅವಳು ಸೋಲನ್ನ ಒಪ್ಕೊಳ್ಳೋದಿಲ್ಲ. ಅವಳು ಮಕ್ಕಳಿಗೆ ಹೇಳ್ತಾಳೆ, ನೋಡಿ ಮಕ್ಕಳೇ, ನಿಮ್ಮ ತಂದೆ ಕೆಟ್ಟವರಲ್ಲ, ಅವ್ರ ಪರಿಸ್ಥಿತಿ ಅವರನ್ನ ಹಾಗೆ ಮಾಡಿದೆ ಅಂತ. ನೋಡಿ, ಒಬ್ಬ ತಾಯಿ ತನ್ನ ಮಕ್ಕಳಿಗೆ ತಂದೆಯ ಬಗ್ಗೆ ತಪ್ಪು ಅಭಿಪ್ರಾಯ ಬರಬಾರದು ಅಂತ ಎಷ್ಟು ತಾಳ್ಮೆಯಿಂದ ಇರ್ತಾಳೆ ಅಲ್ವಾ. ಹೀಗೆ ದಿನಗಳು ಕಳೀತಾ ಇರುತ್ತೆ. ಎವೆಲಿನ್ ಒಂದಾದ ಮೇಲೊಂದರಂತೆ ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಇಷ್ಟೇ ಯಾಕೆ ಒಂದು ಸ್ಪೋರ್ಟ್ಸ್ ಕಾರ್ ಕೂಡ ಗೆಲ್ತಾಳೆ. ಆದರೆ ಕೆಲ್ಲಿ ಮಾಡಿದ ಸಾಲ ಮಾತ್ರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ. ಒಂದು ದಿನ ಎವೆಲಿನ್ಗೆ ಒಂದು ದೊಡ್ಡ ಶಾಕ್ ಕಾದಿರುತ್ತೆ. ಕೆಲ್ಲಿ ಅವಳಿಗೆ ಗೊತ್ತಿಲ್ಲದ ಹಾಗೆ ಮನೆ ಪತ್ರಗಳನ್ನ ಅಡ ಇಟ್ಟು ಬ್ಯಾಂಕ್ನಿಂದ ಸಾಲ ತಗೊಂಡಿರ್ತಾನೆ. ಈಗ ಬ್ಯಾಂಕ್ನವ್ರು ಬಂದು ಮನೆ ಹರಾಜ್ ಮಾಡ್ತೀವಿ ಅಂತಾರೆ. 10 ಜನ ಮಕ್ಕಳನ್ನ ಇಟ್ಕೊಂಡು ಬೀದಿಗೆ ಬರೋ ಪರಿಸ್ಥಿತಿ. ಕೆಲ್ಲಿಗೇನ್ ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಕೂತಿರ್ತಾನೆ. ಈ ಬಾರಿ ಎವೆಲಿನ್ಗೆ ಯಾವುದೇ ಸಣ್ಣ ಸ್ಪರ್ಧೆ ಗೆದ್ರೆ ಸಾಲದು, ಅವಳಿಗೆ ಬೇಕಿರೋದು ಒಂದು ಪವಾಡ. ಅದೇ ಸಮಯದಲ್ಲಿ ಡಾಕ್ಟರ್ ಪೆಪ್ಪರ್ ಅನ್ನೋ ಕಂಪನಿಯವರು ಒಂದು ದೊಡ್ಡ ನ್ಯಾಷನಲ್ ಲೆವೆಲ್ ಸ್ಪರ್ಧೆ ಇಟ್ಟಿರ್ತಾರೆ. ಅದರಲ್ಲಿ ಗೆದ್ರೆ $1000 ಹಣ ಸಿಗುತ್ತೆ. ಎವೆಲಿನ್ ಹಗಲು ರಾತ್ರಿ ಕೂತು ಆ ಸ್ಪರ್ಧೆಗೆ ಬೇಕಿರೋ ಸಾಲುಗಳನ್ನು ಬರೀತಾಳೆ. ಅವಳು ಆ ಪೇಪರ್ ಕಳಿಸಿ ಪ್ರತಿದಿನ ಪೋಸ್ಟ್ ಮ್ಯಾನ್ ಬರೋದನ್ನೇ ಕಾಯ್ತಾ ಇರ್ತಾಳೆ. ಮನೆಯನ್ನ ಖಾಲಿ ಮಾಡೋಕೆ ಇನ್ನು ಕೇವಲ 2 ದಿನನ ಬಾಕಿ ಇರುತ್ತೆ. ಮನೆಯೊಳಗೆ ಬ್ಯಾಂಕ್ನವ್ರು ಬಂದು ಪೀಠೋಪಕರಣಗಳನ್ನು ಎಣಿಸ್ತಾ ಇರ್ತಾರೆ. ಆಗಲೇ ಒಂದು ಪವಾಡ ನಡೆಯುತ್ತೆ. ಪೋಸ್ಟ್ ಮ್ಯಾನ್ ಬಂದು ಒಂದು ದೊಡ್ಡ ಪತ್ರ ಕೊಡ್ತಾನೆ. ಎವೆಲಿನ್ ಆ ಪತ್ರ ಓದ್ತಾಳೆ. ಅವಳ ಕಣ್ಣಲ್ಲಿ ಆನಂದ ಬಾಷ್ಪ. ಆ ಡಾಕ್ಟರ್ ಪೆಪ್ಪರ್ ಸ್ಪರ್ಧೆಯಲ್ಲಿ ಎವೆಲಿನ್ ಫಸ್ಟ್ ಪ್ರೈಸ್ ಗೆದ್ದಿರ್ತಾಳೆ. ಆ ಪ್ರೈಸ್ ಮನಿ ಎಷ್ಟಿರುತ್ತೆ ಅಂದ್ರೆ ಮನೆಯ ಎಲ್ಲಾ ಸಾಲ ತೀರಿಸಿ ಇನ್ನು ಸ್ವಲ್ಪ ಹಣ ಉಳಿಯುತ್ತೆ. ಎವೆಲಿನ್ ತನ್ನ 10 ಮಕ್ಕಳನ್ನ ಮತ್ತು ತನ್ನ ಮನೆಯನ್ನ ಉಳಿಸ್ಕೊಳ್ತಾಳೆ. ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ಫ್ರೆಂಡ್ಸ್. ಸಿನಿಮಾ ಕೊನೆಯಲ್ಲಿ ಎವೆಲಿನ್ ಮಗಳು ತನ್ನ ತಂದೆಯ ಹಳೆಯ ಡೈರಿಯನ್ನ ನೋಡ್ತಾಳೆ.
ಅದರಲ್ಲಿ ಕೆಲ್ಲಿ ಪ್ರತಿ ದಿನವೂ ಎವೆಲಿನ್ ಗೆದ್ದ ಪ್ರತಿಯೊಂದು ಕವಿತೆಯನ್ನ, ಅವಳು ಬರೆದ ಪ್ರತಿ ಅಕ್ಷರವನ್ನ ಹೆಮ್ಮೆಯಿಂದ ಕತ್ತರಿಸಿ ಎತ್ತಿಟ್ಟಿರೋದು ಗೊತ್ತಾಗುತ್ತೆ. ಅಂದ್ರೆ ಕೆಲ್ಲಿ ಹೊರಗಡೆ ಕೋಪ ತೋರಿಸಿದ್ರೂ ಒಳಗಡೆ ತನ್ನ ಹೆಂಡತಿಯ ಪ್ರತಿಭೆಯನ್ನ ಕಂಡು ಅತೀವವಾದ ಗೌರವ ಇಟ್ಕೊಂಡಿರ್ತಾನೆ. ಆದರೆ ಅವನ ಅಹಂ ಅದನ್ನ ಹೇಳೋಕ್ ಬಿಟ್ಟಿರೋದಿಲ್ಲ. ಎವೆಲಿನ್ ತನ್ನ ಕೊನೆ ಉಸಿರು ಇರೋವರೆಗೂ ಸೋಲನ್ನ ಒಪ್ಕೊಳ್ಳೋದಿಲ್ಲ. ಅವಳು ತನ್ನ ಪ್ರತಿಭೆಯಿಂದಲೇ ಒಂದು ಇತಿಹಾಸ ಬರೀತಾಳೆ. ಫ್ರೆಂಡ್ಸ್, ನಿಮ್ಮ ಅಮ್ಮ ಕೂಡ ನಿಮ್ಮ ಜೀವನದಲ್ಲಿ ಇಂತಹ ಎಷ್ಟೋ ತ್ಯಾಗಗಳನ್ನ ಮಾಡಿರ್ತಾರಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅಮ್ಮನಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತೆ ಸಿಗೋಣ ಇನ್ನೊಂದು ಅದ್ಭುತವಾದ ಕಥೆಯ ಜೊತೆಗೆ. ಅಲ್ಲಿಯವರೆಗೆ ನೋಡ್ತಾ ಇರಿ ರೀಲ್ ಕನ್ನಡ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಟೇಕ್ ಕೇರ್.